ಇತ್ತೀಚೆಗೆ ಎಟಿಎಂನಲ್ಲಿ ವೃದ್ಧ ಮಹಿಳೆಯ ಹಣವನ್ನು ಬಿಡಿಸಿಕೊಂಡು ಪರಾರಿಯಾಗಿದ್ದ ಚಾಲಾಕಿ ಕಳ್ಳನನ್ನ 1 ವಾರದೊಳಗೆ ಬಂಧಿಸಿದ ಪೊಲೀಸರು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕಳೆದ ವಾರ ಗೋಣಿಬೀಡು ಹೋಬಳಿಯ ಉದಸೆ ಗ್ರಾಮದ ಪವಿತ್ರ ಎಂಬುವವರು ತಮ್ಮ ಮೊಮ್ಮಕ್ಕನೊಂದಿಗೆ ಸರ್ಕಾರಿ ಆಸ್ಪತ್ರೆಗೆ ಬಂದು ನಂತರ ಔಷಧಿಗಾಗಿ ಹತ್ತಿರದಲ್ಲಿದ್ದ ಎಸ್ಬಿಐ ಎಟಿಎಂನಲ್ಲಿ ಹಣ ಬಿಡಿಸಲು ಬಂದ ಸಂದರ್ಭದಲ್ಲಿ ಎಟಿಎಂ ಹಣ ಬಾರದ ಹಿನ್ನೆಲೆ ಅರುಣ್ ಎಂಬ ಚಾಲಾಕಿ ಕಳ್ಳ ತನ್ನ ಕೈಚಳಕವನ್ನ ತೋರಿಸಿದ್ದಾನೆ. ಹಣ ಬಿಡಿಸಿಕೊಳ್ಳುವ ನೆಪದಲ್ಲಿ ಎಟಿಎಂ ಬದಲಿಸಿ ಅವರ ಬಳಿ ಪಿನ್ ಅನ್ನ ತಿಳಿದುಕೊಂಡು ಹಾಸನದ ಕರ್ನಾಟಕ ಬ್ಯಾಂಕ್ ಎಟಿಎಂನಲ್ಲಿ ಸುಮಾರು 18,000 ರೂಪಾಯಿಗಳನ್ನು ಬಿಡಿಸಿಕೊಂಡಿದ್ದ. ನಂತರ ಪವಿತ್ರ ಮೊಬೈಲ್ಗೆ ಹಣ ಡ್ರಾ ಆಗಿರುವ ಬಗ್ಗೆ ಮಾಹಿತಿ ಬಂದ ತಕ್ಷಣ ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದಾರೆ. ತಕ್ಷಣ ಕಾರ್ಯಪ್ರವೃತ್ತರಾದ ಅಧಿಕಾರಿಗಳು ಸಿಸಿ ಕ್ಯಾಮೆರಾ ಹಾಗೂ ಆತನ ಚಲನವಲನದ ಬಗ್ಗೆ ಮಾಹಿತಿ ತಿಳಿದುಕೊಂಡು ಬಲೆ ಬೀಸಿದ್ರು. 1 ವಾರಕ್ಕೆ ಸರಿಯಾಗಿ ಮತ್ತೆ ಎಟಿಎಂ ಬಳಿ ಅನುಮಾನಾಸ್ಪದವಾಗಿ ತಿರುಗುತ್ತಿದ್ದ ಇವನನ್ನ ತಕ್ಷಣವೇ ಸ್ಥಳದಲ್ಲಿ ಇದ್ದ ಪಿಎಸ್ಐ ಎಸ್ಟಿ ಪಾಟೀಲ್ ಹಾಗೂ ಸಿಬ್ಬಂದಿಗಳು ಆತನನ್ನ ತೀವ್ರ ವಿಚಾರಣೆ ನಡೆಸಿದಾಗ ಎಟಿಎಂ ಕಾರ್ಡ್ ಕದ್ದು ಹಣ ಬಿಡಿಸಿರುವುದು ತಿಳಿದುಬಂತು. ಜುಲೈ 28ರಂದು ಬಸ್ ನಿಲ್ದಾಣದಲ್ಲಿ ತಮ್ಮ ಗ್ರಾಮಕ್ಕೆ ಹೋಗಲು ನಿಂತಿದ್ದ ಬ್ಯಾಟಹಳ್ಳಿ ಗ್ರಾಮದ ಕಮಲಮ್ಮ ಎಂಬುವರು ಒಂದು ಜೊತೆ ಕಿವಿಯೊಲೆಯನ್ನ ಹಾಡುವಾಗಲೇ ಅವರಿಗೆ ಮಂಕುಬುದ್ಧಿ ಎರಚಿ ಕದ್ದು ಪರಾರಿಯಾಗಿದ್ದು ತಿಳಿದುಬಂತು. ಈತನು ಶಾಸ್ತ್ರ ಹೇಳುವ ಕೆಲಸ ಮಾಡಿಕೊಂಡಿದ್ದು ಇದೇ ರೀತಿ ಕಳ್ಳತನ ಮಾಡುತ್ತಿರುವುದು ತನಿಖೆ ವೇಳೆ ತಿಳಿದುಬಂದಿದೆ. ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ಚೇತನ್, ಉಮೇಶ್, ಅಣ್ಣಪ್ಪ, ರಮೇಶ್ ಹಾಜರಿದ್ದರು. ಅವ್ರ ಬಗ್ಗೆ ಭಾರಿ ಒಂದು ಕೆಲಸ ಮಾಡ್ದಂಗಾಗೈತೆ ಪೊಲೀಸ್ ನಾವು ಒಂದ್ಸರಿ 18 ತೆಗ್ದಿದ್ರೆ ಮತ್ತೆ ಹೋಗಿ 11,000 ತೆಗ್ದಿದ್ದಾರೆ. ಲಾಕ್ ಮಾಡಿಸೋದ್ರೊಳಗೆ 11,000 ತೆಗ್ದಿದ್ದಾರೆ, ಅದು ಗೊತ್ತಾಗಿಲ್ಲ ನನಗೆ. ಆಮೇಲೆ ಹೋಗಿ ಚೆಕ್ ಮಾಡಿಸೋದಿಗೆ ಮತ್ತೆ 11,000 ತೆಗ್ದಿದ್ದಾರೆ ಅವರು. ಅವ್ರಿಗೆ ದೊಡ್ಡ ನಮಸ್ಕಾರ ಅವ್ರಿಗೆ. ನಿಜವಾಗೂ ಇಂಥ ಪೊಲೀಸ್ನವರು ದೇಶದಲ್ಲಿದ್ದಾರೆ ಅಂದರೆ ಖುಷಿ ಪಡ ಅಂತ ವಿಚಾರ. ನಿಜಕ್ಕೂ ಇಂಥ ಪೊಲೀಸ್ನವರು ಇದ್ದಾರೆ ಅಂದರೆ ನಮ್ಗೆ ಅವ್ರು ದೊಡ್ಡ ಒಂದು ಥರ ನಮಗೆ ಕಾಪಾಡ್ತಾ